ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ಎಷ್ಟು ದಿನ ಆಯಿತು ವೀಡಿಯೋನೇ ಹಾಕೋದಾಗವಲ್ದು ನೋಡಿ, ಏನು ಮಾಡೋದು, ಟೈಲರಿಂಗು ಮಾಡೋದಾಗವಲ್ದು, ವೀಡಿಯೋನ ಹಾಕೋದಾಗವಲ್ದು. ಎರಡು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ನಾನು ಲೈಫ್ ಸ್ಟೈಲ ಚಾನಲ್ಗೆ ಹೋದ್ರಂದ್ರೆ ನಿಮ್ಗೆ ಗೊತ್ತಾಗುತ್ತಾ. ಸಾವಿತ್ರಿ ಲೈಫ್ ಸ್ಟೈಲ್ ಅಂತ ಐತೆ ನೋಡಿರಿ, ಅದ್ರಾಗ ಎಷ್ಟು ಬೀಜಿ ಇರ್ತೀನಿ ಅನ್ನೋದು ನಿಮ್ಗೆ ಎಲ್ಲ ಗೊತ್ತಾಗುತ್ತಾ. ಬರೀ ಇವತ್ತು ನಾನು ಒಬ್ಬರು ಸಿಸ್ಟರು ಕಮೆಂಟ್ ಮಾಡಿದ್ರು, ಅಕ್ಕ ಸಾದಾ ಬ್ಲೌಸ್ ಟಿಚಿಂಗ್ ತೋರಿಸ್ರಿ ಅಂತ. ಮೇನ್ ಪಾಯಿಂಟ್ಗಳು ಎಲ್ಲೆಲ್ಲಿ ಟಿಚ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ಎಲ್ಲನೂ ಹೇಳ್ಕೊಡ್ತೀನಿ, ಕೇಳ್ರಿ. ಎಷ್ಟು ದಿನ ವಿಡಿಯೋ ಹಾಕಿರ ವಾಚ್ ಅವರು ಜಲ್ದಿ ಕಂಪ್ಲೀಟ್ ಆಗುತ್ತೋ ಮಾಡುತ್ತೋ, ವಾಚ್ ಅವರು ಆಗವಲ್ದು. ಸಬ್ಸ್ಕ್ರೈಬರ್ ಮಾತ್ರ ಗೇನ್ ಆಗ್ಯಾರಿ, 1200 ಸಬ್ಸ್ಕ್ರೈಬರ್ ಆಗ್ಯಾರ. ವಾಚ್ ಅವರ್ ಮೇನ್ ಐತೆ ನೋಡಿ, ಇನ್ನು 2000 ವಾಚ್ ಅವರ್ ಆಗಬೇಕು. ನಾನು 2000 ಆಗೈತೆ ಅಂತ ಹೇಳಿದ್ನಲ್ಲಿ ನಿಮಗೆ. ವಾಚ್ ಅವರು ಆಗಿಂದ ವೀಡಿಯೋನ ಹಾಕಿಲ್ಲ, ವಾಚ್ ಅವರ್ ಎಲ್ಲ ಆಗುತ್ತೆ ರೀ. ಈ ದಿನ ವೀಡಿಯೋ ಹಾಕಿದ್ವಿ ಅಂದ್ರೆ ವಾಚ್ ಅವರು ಅಕೌಂಟ್ ಆಗುತ್ತಾ. ಪ್ಲೀಸ್ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ನಿಮ್ಮ ಮನೆಯಾಗ ಯಾರು ಟೈಲರಿಂಗ್ ಮಾಡಾಕತ್ತಿದ್ರಂದ್ರೆ ನನಗೆ ಗೊತ್ತಿರೋ ಟೈಲರಿಂಗ್ ಟಿಪ್ಸ್ಗಳನ್ನು ವಿಡಿಯೋದಾಗ ಶೇರ್ ಮಾಡಿರ್ತೀನಿ. ಯಾರೂ ಸ್ಕಿಪ್ ಮಾಡೋದು ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಈ ಚಾನಲಕ್ಕೂ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ಬೇಕಂತಿರ್ತೀನಿ. ನಾನು ಅನ್ಕೊಂಡಿರ್ತೀನಿ, ಕೆಲಸನೇ ಆಗಲ್ಲ ನೋಡಿ, ಏನು ಮಾಡೋದು, ಎಲ್ಲ ಕೆಲಸ ಒತ್ತಡದಿಂದ ಹಿಂಗಾಗಿ ವಿಡಿಯೋ ಹಾಕೋಕ್ಕಾಗಿಲ್ಲ. ಸಾರಿ ರೀ. ವಿಡಿಯೋಗಳು ಡೈಲಿ ಹಾಕಿರೋ ಓಡ್ತಾವು, ವಿಡಿಯೋ ಓಡುತ್ತಾವೆ ಬಿಡ್ತಾವೆ ಗೊತ್ತಿಲ್ಲ. ಮಾತ್ರ ಹಾಕೋದು ಒಂದಿನ ಕೋಡೆ ಓಡ್ತಾವೆ ಅನ್ನೋ ಒಂದು ವಿಶ್ವಾಸ. ಟೈಲರಿಂಗ್ ಚಾನಲ್ ಆಗಿರ್ಬೋದು, ಮತ್ತು ಅಡುಗೆ ಚಾನಲ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಒಂದಿಲ್ಲೊಂದು ದಿನಕ್ಕೆ ಓಡ್ತಾವೆ. ಇವು ಲೈಫ್ ಸ್ಟೈಲ್ ಅಂದ್ರೆ ಹೆಂಗೆ ಆಗ್ಬಿಡುತ್ತಂದ್ರೆ, ಇವತ್ತಿನ ಲೈಫ್ ಸ್ಟೈಲ್ ಇವತ್ತೇ ನೋಡ್ತಾರೆ, ನಾಳೆಯಿನ ಲೈಫ್ ಸ್ಟೈಲ್ ನಾಳೆ ನೋಡ್ತಾರೆ. ಅದು ದಿನ ಧಾರಾವಾಹಿ ಇದ್ದಂಗೆ ರೀ. ಇವತ್ತಿಂದ ಏನಾಯ್ತು ನಾಳೆಗೆ ಏನಾಯ್ತು ಈ ಥರ ನೋಡ್ಕೋತಾ ಬರ್ತಾರೆ. ಎಷ್ಟೋ ಜನ ಟೈಲರಿಂಗ್ ಮಾಡೋಕೆ ಬೇಸರ ಆಗುತ್ತೆ ರೀ, ಅಕ್ಕ ನಮಗೆ ಟೈಲರಿಂಗ್ ಮ್ಯಾಗ ರಾಟಿ ಮ್ಯಾಗ ಕುಂದ್ರದೇ ಆಗಲ್ಲ ಅಂತ ಕಮೆಂಟ್ ಮಾಡಿರ್ತೀರಿ. ಇಲ್ಲ ಮಾಡ್ಬೇಕ್ರಿ, ಟೈಲರಿಂಗ್ ಮಾಡಿದ್ರೆ ಲಾಭ ಐತಿ. ನಾವು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ 60-70 ರೂಪಾಯಿ ಕೊಡ್ತಾರೆ. ಅದರಿಂದ ಯಾರು ಕೊಡ್ತಾರೆ? ಅರ್ಧ ತಾಸು ಬೇಡ, 20 ನಿಮಿಷನೇ ಒಂದು ಬ್ಲೌಸ್ ಸ್ಟಿಚಿಂಗ್ ಮುಗಿತೈತಿ. ಆದಷ್ಟು ಡಬಲ್ ಪಾಟ ಇದ್ರೆ ಇನ್ನೂ ಮಸ್ತ್ ಆಗುತ್ತೆ ನೋಡಿ. ಬ್ಲೌಸ್ ಇಸ್ತ್ರಿ ಮಾಡಿಕೊಡ್ಬೇಕ್ರಿ, ಅದು ಕೂಡ ಸಖತ್ತಾಗುತ್ತೆ. ಬರೀ ಇವಾಗ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತೀನಿ ನೋಡಿರಿ. ಇಲ್ಲಿ ನಾನು ಸಾದಾ ಬ್ಲೌಸು ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಅದನ್ನು ಟಿಚಿಂಗ್ ತೋರಿಸ್ತೀನಿ ನೋಡಿ. ನಾನು ಮೇನ್ ತೋಳೆ ಟಿಚ್ ಮಾಡೋದು ನೋಡಿ. ತೋಳ ಏಕ ಮಡಚ್ಕೊಂಡು ಕೈವಲಿಗೆ ಹಾಕ್ತೀವಲ್ಲ, ಆ ಪಟ್ಟಿ ಮಾತ್ರ ಏಕ ಟಿಚಿಂಗ್ ಮಾಡ್ಕೊಂಬರೋಣ್ರಿ. ಹಂಗಂದ್ರೆ ಕಟ್ ಮಾಡಿ ಅದನ್ನು ಟಿಚಿಂಗ್ ಮಾಡೋಕ್ಕಿಂತ ಹಿಂಗೆ ಕಟ್ ಮಾಡಿದ್ವಿ ಅಂದ್ರೆ ಮುಂದಿನ ಕಟ್ ಮಾಡಿರ್ತೀವಲ್ಲ ಅರ್ಧ ಇಂಚ, ಅದು ಕರೆಕ್ಟಾಗಿ ಎಡ್ಡು ತೋಳಿಗೆ ತಬ್ಲಿಕ್ಕೆ ಬರಲ್ಲ ನೋಡಿ. ನಾವು ಕಟ್ ಮಾಡಿ ಹೊಲಿದು ಬಿಟ್ಟಿವಿ ಅಂದ್ರೆ ಒಂದು ಅಚ್ಚಿ ಕಡೆ ಹೊಲಿದು ಮಡಿಸಿರ್ತೀವಿ, ಒಂದು ಇಚ್ಚಿ ಕಡೆ ಮಡಿಸಿಬಿಟ್ಟಿರ್ತೀವಲ್ಲ, ಎಡ್ಡು ಒಂದೇ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ನೀವು ಆ ಥರ ಮಾಡೋಕೆ ಹೋಗ್ಬೇಡ್ರಿ. ಒಂದಕ್ಕೆ ಹಿಂಗೆ ಕೊಲ್ಕೊಂಬಿಡ್ರಿ, ಎಡ್ಡು ಒಂದೇ ಕಡೆ ಬರೋ ಚಾನ್ಸೇ ಇರಲ್ಲ ನೋಡಿ. ಅದಕ್ಕೆ ದಾರಿನೇ ಸಿಗಲ್ಲ. ಆ ಚಿಕ್ಕಂದು ಮುಂದೆ ಬರ್ತಾ ಹಿಂದೆ ಬರ್ತಾ ಎಡ್ಡು ತೊಳೆಯಕ್ಕೆ ಹೊಲ್ಕೊಂಡ್ರೆ ಒಂದು ಕಟ್ ಮಾಡ್ಕೊಂಡು ಅದಂತೂ ಹೊಲ್ಕೊಂಡಿದ್ರೆ ಎರಡೂ ಮುಂಭಾಗನ ಬಂದುಬಿಡ್ತಾವೆ. ಹಿಂಭಾಗ ಹಿಂಭಾಗ ಹೋಗ್ಬಿಡ್ತಾವೆ. ನಮಗೇನು ಬೇಕು, ಒಂದು ಕಡೆ ಮುಂಭಾಗ ಬೇಕು, ಇನ್ನೊಂದು ಕಡೆ ಮುಂಭಾಗ ಬೇಕು. ಆ ಥರ ಮುಂಭಾಗ ಬರ್ಬೇಕಂದ್ರೆ ನಾವು ಹೊಲ್ಕೊಲೇಬೇಕು ರೀ. ಇಲ್ಲಿಕ್ಕಂದ್ರೆ ಹಿಂಭಾಗ ಮುಂಭಾಗ ಆಗುತ್ತೆ, ಮುಂಭಾಗ ಹಿಂಭಾಗ ಆಗುತ್ತೆ. ಹಂಗಾದ್ರೆ ಜಂಪರ್ ಕೆಡ್ತಾವ್ರಿ. ಇವಾಗ ನೋಡಿ ಎರಡು ಸವ ಮಾಡ್ಕೊಂಡು ಕಟಿಂಗ್ ಮಾಡೋದು ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ನೋಡಿ, ಅಲ್ಲೆಲ್ಲಿ ಕಟ್ ಮಾಡ್ಕೊಂಬಿಡಿ. ಈಗ ನಾವು ಇಲ್ಲೇ ಮಾರ್ಕ್ ಮಾಡ್ಕೊಂಡಿನಿ. ಇದು ನೋಡಿ, ಎರಡು ಕಡೆ ಸೈಡ್ ಒಂದೇ ಸೈಡ್ ಬಂದು ಹಿಂಗೆ ಒಳಿಸಿಟ್ಟಾಗ ಒಂದು ಆ ಸೈಡು ಒಂದು ಈ ಸೈಡು ಬರುತ್ತೆ. ನಮ್ಗೆ ಹಂಗೆ ಬರಬೇಕಲ್ರಿ, ಎಡ್ಡು ಮುಂಭಾಗಕ್ಕೆ ಮುಂದೆ ಬರಬೇಕಲ್ಲ ಎಡ್ಡು ಕೂಡ. ಹಿಂಗಾಗಿ ಕಟ್ ಮಾಡ್ಕೊಂಡು ಬರ್ರಿ. ಅದನ್ನೇ ನಾನು ಕೈ ಮಾಡಿ ನಿಮ್ಗೆ ತೋರಿಸಿದ್ದು. ಇವಾಗ ತೋಳೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಕೇರಿ ನಾವೇನು ಹೊಲ್ಕೋತೀವಿ ಅಂದ್ರೆ ಇವಾಗ ಇದು ಗೋಟ್ ಪಟ್ಟಿ ಮಡ್ಚಿಕೋತೀವಿ ರೀ. ಗೋಟ್ ಪಟ್ಟಿ ಒಂದು ರೆಡಿ ಮಾಡಿ ಇಟ್ಕೊಂತೀವಿ ಅಂದ್ರೆ ನಾವು ಎಲ್ಲಿನೇನು ರೆಡಿ ಮಾಡ್ಕೋಬೇಕು ಮೊದಲ ರೆಡಿ ಮಾಡಿ ಇಟ್ಕೊಂತೀವಿ ಅಂದ್ರೆ ಬ್ಲೌಸ್ ಸ್ಟಿಚ್ ಮಾಡಕತ್ತೀವಿ ಅಂದ್ರೆ ಲೇಟೇ ಆಗಲ್ಲ ನೋಡಿ. 20 ನಿಮಿಷನಾಗ ಆರಾಮ್ ಸಾದಾ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು. ನಾನು ವಿಡಿಯೋ ಮಾಡ್ಕೋತಾನೆ 20 ನಿಮಿಷನೇ ಸ್ಟಿಚಿಂಗ್ ಮುಗಿಸೀನಿ. ನೀವು ಕೂಡ ನೋಡ್ತಿರ್ಬೇಕು. 20 ನಿಮಿಷದ ವಿಡಿಯೋ ಆಗೈತೆ. ಅದ್ರಾಗ ಎಷ್ಟು ಬೇಕು ಅಷ್ಟು ಆರಿಸಿ ಕಟ್ ಮಾಡಿ ತೆಗೆದು, ಆದಷ್ಟು ವಿಡಿಯೋ ಎಲ್ತಿ ಆದ್ರೆ ನೋಡೋಕೆ ಯಾರು ಇಷ್ಟಪಡಲ್ಲ. ಇವಾಗ ಗೋಟ್ ನರಿಬಿನ್ ರೆಡಿ ಆಯ್ತು, ಅದನ್ನು ಸೈಡಿಗೆ ಇಟ್ಕೋರಿ. ಇವಾಗ ಮುಂಭಾಗ ಹಿಂಭಾಗ ತೊಗೊಂಡು ನೋಡ್ರಿ, ಎಡ್ಡು ಹಿಂಭಾಗ ಮುಂಭಾಗ ತೊಗೊಂಡು ನೋಡ್ಕೋಬೇಕ್ರಿ ಕರೆಕ್ಟಾಗಿ. ಹಿಂಭಾಗ ಮುಂಭಾಗ ಯಾವ್ದು ಅನ್ನೋದು ನೋಡ್ಕೊಂಡು ನಾವು ಟಿಚಿಂಗ್ ಮಾಡಬೇಕು. ಇಲ್ಲಿಕ್ಕೆ ಒಂದು ಕಡೆ ಸೀದಾ ಒಂದು ಕಡೆ ಇಂಬ್ರಿಕಿ ಬಂತಂದ್ರೆ ಮತ್ತು ಹುಚ್ಚಿ ಮತ್ತು ಹೊಲಿಯೋದು ಭಾಳ ತ್ರಾಸಾಗುತ್ತೆ. ಇವಾಗ ಇಟ್ಕೊಂಡು ನೋಡ್ಕೊಂಡ್ವಿ ಅಂದ್ರೆ ನಾವು ಯಾವ ಸೈಡು ಈ ಸೈಡರ ಇಂಬ್ರಿಕಿ ಮಾಡ್ಕೊರಿ, ಆ ಸೈಡರ ಇಂಬ್ರಿಕಿ ಮಾಡ್ಕೊರಿ. ಒಂದೇ ಸೈಡ್ ಇಂಬ್ರಿಕಿ ಮಾಡ್ಕೋಬೇಕು. ನಾನು ನೋಡ್ಕೊಂಡು ನಿಮ್ಗೆ ಬೇಕಂತ ಗೊತ್ತಲಿಕ್ಕಂದ್ರೆ ಅದಕ್ಕೊಂದು ಚಾಪೀಸ್ ಮಾರ್ಕ್ ಹಾಕ್ರಿ, ಇದು ಫ್ರಂಟ್ ಇದು ಬ್ಯಾಕ್ ಅಂತೇಳಿ ಗೊತ್ತಾಗ್ಬಿಡುತ್ತೆ. ಭುಜ ಸೀದಾ ಎರಡೂ ಸೀದಾ ತೊಗೋಬೇಕ್ರಿ. ಭುಜ ನಾವೇನು ಡಾಚ್ ಹಿಡಿತೀವಲ್ಲ, ಭುಜ ಸೀದಾ ಹೋಗಿ ನಾವು ಡಾಚ್ ಹಿಡ್ಕೊಂಡ್ವಿ ಅಂದ್ರೆ ಕರೆಕ್ಟಾಗ ಡಾಚು ಮುಂಭಾಗಿನ ಡಾಚು ಭಾರಿ ಬರುತ್ತೆ ನೋಡಿ.
ನೀವು ನೋಡ್ತಿರ್ಬೇಕು. ಕರೆಕ್ಟಾಗಿ ಸವ ತೊಗೊಂಡು ನಾವು ಒಳಸ್ಕೋಬೇಕು ನೋಡಿ. ಇಲ್ಲಿ ಅರಿಬಿ ಒಳಸಾಗ ಇವಾಗ ಡಾಚ್ ಹಿಡ್ಕೊಂಡು ಬರ್ರಿ. ಇಲ್ಲೇನು ನಾವು ಡಾಚ್ ಮೇನ್ ಪಾಯಿಂಟ್ ತಿಳ್ಕೊತೀವಲ್ಲ ಇಲ್ಲೇ ನೋಡಿರೋದು ನೋಡಿ ಬ್ಲೌಸ್ ಸ್ಟಿಚ್ ಮಾಡೋಕೆ. ಇವಾಗ ಇದು ಇರೋದು 2 ಡಾಚ್ ಐತಿ. ಅವ್ರ ಬ್ಲೌಜಿಗೆ 2 ಇದ್ರೆ 2 ಡಾಚ್ ಹಿಡೀರಿ. 4 ಡಾಚ್ ಇದ್ದು ಅಂದ್ರೆ 4 ಡಾಚ್ ಹಿಡ್ಕೊರಿ. ಅವ್ರ ಬ್ಲೌಸ್ ಅಳತೆ ಬ್ಲೌಸ್ ಹೆಂಗಿರುತ್ತೆ ಅದ್ರ ಮ್ಯಾಗ ಡಾಚ್ ಹಿಡ್ಕೊರಿ ಅಂತ ಹೇಳ್ತೀನಿ ನೋಡಿ. ಈ ನನಗೆ ಅಳತೆ ಕೊಟ್ಟು ಬ್ಲೌಸು 2 ಡಾಚ್ ಇತ್ತು, 2 ಹಿಡ್ಕೊಂಡೆ. ಇವಾಗ ಡಾಚ್ ಹೆಂಗೆ ಕುಂತು ನೋಡಿ. ಇವಾಗ ಕ್ರಾಸ್ ಪಟ್ಟಿ ಹಚ್ಕೊಂಡು ಬರ್ರಿ. 2 ಕ್ರಾಸ್ ಪಟ್ಟಿ ತೊಗೊಂಡ್ಕೇರಿ ಮ್ಯಾಗೊಂದು ತಳಗೊಂದು ಹಚ್ಕೊಂಡು ಅದು ಡಾಚ್ ಹಿಡಿದಿರ್ತೀವಲ್ಲ ಅದನ್ನ ಹೊರಬಾಜು ಮಾಡ್ಬೇಕ್ರಿ. ಅದು ಯಾವ ರೀತಿ ಮಾಡೋದು ಏನನ್ನೋದು ಸದ್ ಹೇಳ್ಕೊಡ್ತೀನಿ. ವಿಡಿಯೋ ಮಾತ್ರ ಯಾರು ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟಾರ ಲೈಕ್ ಮಾಡಿರಿ, ಶೇರ್ ಮಾಡಿ. ಸಾದಾ ಬ್ಲೌಸು ಈಜಿ ಐತ್ರಿ. ಸಾದಾ ಬ್ಲೌಸ್ ಹೊಲಿಯೋದೇನು ಡಿಸೈನ್ ಎಲ್ಲ ಎಲ್ಲ ಬಂದ್ರೂ ಕೋಟಿ ವಿದ್ಯೆ ಬಂದ್ರೂ ಈಜಿನೇ ಅನ್ಸುತ್ತೆ ರೀ. ಕೋಟಿ ಇದ್ರೂ ಎಷ್ಟೆಲ್ಲ ಕೆಲಸ ಮಾಡ್ತಾವೆ. ಕೋಟಿ ವಿದ್ಯೆ ಐತೆ ಹೆಂಗೆ ಮಾಡ್ತಿರ್ಬೇಕಂತ ಜನಗಳಿಗೆ ಅನಿಸುತ್ತೆ. ಆದ್ರೆ ಅದೆಲ್ಲ ಈಜಿ ನೋಡಿ. ಇವಾಗ ಏನು ನಾನು ಡಾಚ್ ಹೊರಗೆ ಮಾಡ್ಕೋಬೇಕಂತ ಹೇಳಿದ್ನಲ್ಲ ಅದನ್ನು ಮಡಿಚಿ ಒಳ್ಯಾಕೆ ಮಾಡ್ಕೊಂಡು ನೋಡಿ ಯಾವ ಥರ ಮಡ್ಚೋದಂತ ಇನ್ನೇನು ತೋರಿಸ್ತೀನಿ. ಇದನ್ನು ಈ ಥರ ಮಡಿಚಿ ಮ್ಯಾಗ ಕ್ರಾಸ್ ಪಟ್ಟಿ ಇಟ್ಕೊಂಡು ಹೊಲಿಗೆ ಹಾಕ್ಬೇಕು ನೋಡಿ. ಇವಾಗ ಏಕೊಂದು ಹೊಲಿಗೆ ಹಾಕ್ಕೊಂಡು ಒಳಗೆ ಸುಳ್ಳಿ ಸುತ್ತಿ ಯಾವ ಥರ ಕ್ರಾಸ್ ಪಟ್ಟಿ ಒರೆಸ್ಕೊಂಡಂತ ಇದರ ಫುಲ್ ತೋರಿಸ್ತೀನಿ ನಿಮಗೆ. ಮತ್ತು ಕಾಜಿ ಪಟ್ಟಿ ಗುಂಡಿ ಪಟ್ಟಿ ನಾನು ಕಾಜು ಮಾಡೋದು ಮಾತ್ರ ರಾಟ್ಯಾಗನೇ ಮಾಡ್ತೀನಿ. ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಗುಂಡಿ ಕೈಲೇ ಕಾಜು ಮಾಡ್ಬೋದು. ರಾಟೆ ಮಾಡ್ಕೊಂಡ್ಬಿಟ್ಟು ಅಂದರೆ ಇನ್ನೂ ಈಜಿ ಆಗುತ್ತೆ. ಕಾಜು ಮಾಡ್ಕೊಂಡು ಟೈಮ್ ನಮ್ಗೆ ಉಳಿದ್ಬಿಡುತ್ತೆ. ಇವಾಗ ಸಿಟಿ ಕಡೆ ನೋಡಿ ಎಲ್ಲ ಕೈಲೇನೆ ಮಾಡ್ತಾರೆ. ಕಾಜು ಮಾಡೋದು, ಉಕ್ಸ್ ಹಚ್ಚೋದು, ಉಕ್ಷಿ ಮನೆ ಸನೇಕ ಕೈಲೇ ಮಾಡ್ತಾರೆ ಸಿಟಿಯಾಗ. ಯಾಕಂದ್ರೆ ಅದ್ರ ತಕ್ಕ ಅಮೌಂಟ್ ಕೊಟ್ಟಿರ್ತಾರೆ. ಇವಾಗ ಹಳ್ಳಿ ಕಡೆ ಏನು ಮಾಡಿಬಿಡ್ತಾರೆ ಅದ್ರ ತಕ್ಕ ಅಮೌಂಟ್ ಇರೋಲ್ಲ. ಇವಾಗ ಏನು ಕ್ರಾಸ್ ಪಟ್ಟಿ ತೊಗೋತೀವಲ್ಲ ಭುಜದಿಂದ ಸೀದಾ ಒಳಗೆ ಸುಗೋತಾ ಬಂದು ಊಟ ಅರಿಬಿ ಒಳಗೆ ಹಾಕ್ಕೊಂಕೇರಿ ಸೀದಾ ಮಾಡ್ಕೊಂಡು ಇವಾಗ ಏನು ಮಾಡ್ತೀವಿ ಹೊಲಿಗೆ ಹಾಕೋಬೇಕ್ರಿ. ಈ ಲಾಸ್ಟ್ ಒಂದು ಸೈಡ್ ಒಬ್ಬರೊಬ್ಬರ ಒಂದೊಂದು ಮೆಥಡ್ನೇ ಹೊಲಿತಾರೆ. ನಮ್ಮ ಮೆಥಡ್ ನಿಮಗೆ ಈಜಿ ಅನಿಸಿದಂದ್ರೆ ಈ ಮೆಥಡ್ನೇ ಹೊಲಿರಿ. ನಮ್ದು ಯಾವುದೇ ಒಂದು ಕೆಲಸ ಮಾಡೋಕತ್ಲಿ ಅದು ಕಷ್ಟ ಅಂತಂದ್ರೆ ನಮಗೆ ಕಷ್ಟ ಅನಿಸ್ಬಿಡುತ್ತೆ ನೋಡಿ. ನಾವು ಮಾಡ್ತೀವಿ ಈಜಿ ಐತೆ. ಎಷ್ಟೋ ಮಂದಿ ಅರ್ಧಂಬರ್ಧಂ ಟೈಲರಿಂಗ್ ಕಲಿತು ಕೈ ಬಿಡ್ತಾರೆ. ಯಪ್ಪೋ ಕಷ್ಟ ಭಾಳ ಕಷ್ಟ ಅನಿಸ್ಬಿಡುತ್ತೆ. ಅದೇ ಬ್ಲೌಸ್ ಪ್ರಕಾರ ಟೀಚಿಂಗ್ ಮಾಡಿದ್ವಿ ಅಂದ್ರೆ ಯಾವುದೂ ಕಷ್ಟ ಇಲ್ಲ ನೋಡಿ. ಈಗ ಹೊರ್ಯಾಕೆ ತೊಗೋಬೇಕ್ರಿ ಈ ಥರ ಮತ್ತು ಒಳಸಿ ಹಾಕೋಬೇಕು. ಕ್ರಾಸ್ ಪಟ್ಟಿ ಎಷ್ಟು ಚಂದ ಕುಂತೈತೆ ಅಂತ ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೇಕಿಲ್ಲೇ ನೋಡಿ. ಇದನ್ನು ಎಕ್ಸ್ಟ್ರಾ ಅರ್ಬಿ ಕಟ್ ಮಾಡ್ಕೊಂಬಿಡ್ರಿ. ನಿಮ್ಗೆ ಎಕ್ಸ್ಟ್ರಾ ಅರ್ಬಿ ಏನು ಬೇಕಾಗಲ್ಲ. ಯಾಕೆ ಅಳತೆ ತೊಗೊಂಡೆ ಕಟಿಂಗ್ ಮಾಡಿರ್ತೀವಲ್ಲ ಬ್ಲೌಸು, ಎಕ್ಸ್ಟ್ರಾ ಅರ್ಬಿ ಅವಶ್ಯಕತೆ ಆಗಲ್ಲ ನೋಡಿ ಅಲ್ಲಿ. ಇವಾಗ ಇದೊಂದು ರೆಡಿ ಮಾಡಿ ತೋರಿಸಿದ್ನಲ್ಲ, ಇನ್ನೊಂದು ಈ ಸೈಡು ರೆಡಿ ಮಾಡ್ಕೊಂಬರ್ತೀನಿ ರೀ. ಆಮೇಲೆ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಯಾವ ಥರ ಹಚ್ಚೋದು, ಕಾಜು ರಾಟ್ಯಾಗ ಹೆಂಗೆ ಮಾಡೋದು, ಕಟಿಂಗ್ ಮಾಡೋದು ಹೆಂಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ ಮುಂದೆ ನೋಡಿರಿ. ನೀವು ಕ್ರಾಸ್ ಪಟ್ಟಿಗೆ ಇಲ್ಲಿಗೊಂದು ಬೇಕಂದ್ರೆ ಹೊಲಿಗೆ ಹಾಕೋಬೋದು ರೀ. ಏಕೊಂದು ಹೊಲಿಗೆ ಹಾಕೊಂಡ್ರು ಇನ್ನೂ ನೀಟಾಗುತ್ತೆ, ನಿಮಗೆ ಟಪ್ ಅನ್ಸಲ್ಲ. ನಾನು ಆಮೇಲೆ ಹಾಕೋತೀನಿ ರೀ. ಅದೊಂದು ರೆಡಿ ಮಾಡಿ ಎಡ್ಡು ಜೋಡಿಸಿ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಹಚ್ಚಾಗ ಜೋಡಿಸಿ ಎಡ್ಡು ಕರೆಕ್ಟ್ ಆಗದಲ್ಲ ಅಂತ ನೋಡ್ಕೊಂಡು ಆಮೇಲೆ ನಾವು ಇದು ಇವಾಗ ನೋಡಿ ಎರಡು ರೆಡಿ ಅದು. ಇವಾಗ ನಾವು ಹೊಲಿಗೆ ಸನೇಕ ಹಾಕೊಂಬಂದು ನೋಡಿ. ಇವಾಗ ಕಾಜಿ ಪಟ್ಟಿ ಯಾವುದು ಗುಂಡಿ ಪಟ್ಟಿ ಯಾವುದು ಅಂತ ನಿಮಗೆ ಕ್ಲಿಯರಾಗಿ ತಿಳಿಸ್ತೀನಿ. ಬಂದು ಬುಡಕ್ಕೆ ಹೊಲಿಸಿದ್ದು ಅಂದ್ರೆ ಅದು ಉಕ್ಷಿನ ಪಟ್ಟಿ ಆಗುತ್ತೆ ಮತ್ತು ಕಾಜು ಪಟ್ಟಿ ಆಗುತ್ತೆ ರೀ. ಬುಡಕ್ಕೆ ಹಚ್ಚಿ ಮ್ಯಾಗ ಹೊಲಿಸಿದ್ವಿ ಅಂದ್ರೆ ಅದು ಗುಂಡಿ ಪಟ್ಟಿ ಆಗುತ್ತೆ. ಉಕ್ಷಿ ಮನೆ ಮಾಡ್ತೀವಿ ಆ ಪಟ್ಟಿ ಆಗುತ್ತೆ ನೋಡಿ. ಈಗ ಇಟ್ಕೊಂಡು ನಾನು ಒಂದು ಬುಡಕ್ಕೆ ಬರ್ತಾ ಒಂದು ಮ್ಯಾಗ ಬರುತ್ತೆ ನೋಡಿ. ಇದನ್ನ ಪಕ್ಕ ತಲೆಗೆ ಇಟ್ಕೋರಿ. ಈ ಸೈಡ ಬುಡಕ್ಕೆ ಬರ್ತಾ ಒಂದು ಸೈಡ್ ಮ್ಯಾಗ ಬರ್ತೈತೆ. ಮ್ಯಾಗ ಬಂದಿದ್ದು ಬುಡಕ್ಕೆ ಮಾಡಬೇಕು, ಬುಡಕ್ಕೆ ಬಂದಿದ್ದು ಮ್ಯಾಗ ತೊಗೋಬೇಕು ನೋಡಿ. ಅದು ಯಾವ ರೀತಿ ಅಂತ ಹಚ್ಚೋದು ತೋರಿಸ್ತೀನಿ ರೀ ಇಲ್ಲೇ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಸಾದಾ ಬ್ಲೌಸು ಟೀಚಿಂಗ್ ತೋರಿಸ್ರಿ ಅಕ್ಕ ಅಂತ ನೀವು ಸಬ್ಸ್ಕ್ರೈಬರು ಈಗ ಒಂದಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ ಸಾದಾ ಬ್ಲೌಸ್ ಸ್ಟಿಚಿಂಗು. ಅದಕ್ಕಿಂತ ಇದು ಕ್ಲಿಯರಾಗಿ ನಿಮಗೆ ಟಿಪ್ಸ್ ಮ್ಯಾಗ ಹೇಳ್ಕೊಡಕತ್ತಿ ನೋಡಿ. ಇವಾಗ ನಾವು ಇನ್ನೊಂದು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಮಡಿಚಿ ಹೊಲಿಗೆ ಹಾಕೊಂಡ್ಬಿಟ್ರೆ ಮುಗೀತು ನೋಡಿ. ಇದು ಉಕ್ಸ್ ಹಚ್ಚಾಕೊಂಡು ಬರುತ್ತೆ ರೀ. ನಾವು ಗುಂಡಿ ಹಚ್ಚೋದಾರ ಕಾಜು ಮಾಡೋ ಪಟ್ಟಿ ಆಗುತ್ತೆ ನೋಡಿ. ಇದು ಗುಂಡಿ ಹಚ್ತೀವಿ ರೀ, ಗುಂಡಿ ಜಂಪರ. ಹಂಗಾಗಿ ಕಾಜಿ ಪಟ್ಟಿ ನೋಡಿ ರೆಡಿ ಆಯ್ತು ನೋಡಿ. ಇಲ್ಲಿ ಕಾಜಿ ಪಟ್ಟಿ ಎಷ್ಟು ನೀಟ್ ಬಂದೈತೆ ಅಂತ ಕಾಣ್ತಿರ್ಬೇಕು. ಡಾಚವು ಸಕ್ಕತ್ ಬಂದವ್ರಿ. ಇವಾಗ ಇದನ್ನು ಬುಡಕ್ಕೆ ಹಚ್ಕೊಂಡು ಒಳಗೆ ಮಾಡಿ ಮಡಚ್ಕೊಂಡು ಇದನ್ನು ಉಕ್ಷಿನ ಪಟ್ಟಿ ಮಾಡ್ಕೋಬೇಕು ರೀ. ಉಕ್ಸ್ ಹಾಕೋತೀವಲ್ಲ ಉಕ್ಷಿ ಮನೆ ಮಾಡ್ಕೋಬೇಕು. ಇದು ಗುಂಡಿ ಸಲಾಗ ಹೊಲಿಗೆ ಹಾಕಿ ಗುಂಡಿ ಹಚ್ಬಿಡ್ತೀವಿ ನೋಡಿ. ಗುಂಡಿ ಹಚ್ಕೋಬೇಕು ರೀ. ಇವಾಗ ಗುಂಡಿ ಉಡೋದೆಲ್ಲ ಕಮ್ಮಿ, ಭಾಳ ಉಕ್ಸ್ ಉಡೋದೇ ಮಾಡ್ತಾರೆ. ಆಲ್ಮೋಸ್ಟ್ ನೀಟಾಗಿ ಹಿಡಿದು ಹೊಲಿಗೆ ಹಾಕ್ಕೋಬೇಕು ನೋಡಿ. ನಾವು ಇವಾಗ ಗುಂಡಿ ಪಟ್ಟಿ ಮಾಡ್ಕೋಬೇಕಲ್ರಿ. ಹಿಂಗಾಗಿ ಮಾರ್ಕ್ ಹಾಕ್ಕೊಂಡು 5 ಮಾರ್ಕ್ ಹಾಕ್ಕೊಂಡು ಇವಾಗ ಮಾರ್ಕಿ ಮ್ಯಾಗನೇ ರಪ್ ಹೊಡಿತೀವಿ ನೋಡಿ. ಗುಂಡಕ್ಕೆ ರಪ್ ಹೊಡೆದು ಕಟ್ ಮಾಡಿಬಿಟ್ನಂದ್ರೆ ಒಳಗೆ ಗುಂಡಿ ಹಾಕೋನಕ
ವ್ಯವಸ್ಥೆ ಮಾಡ್ದಂಗೆ ನೋಡಿ. ರಪ್ ನೀಟಾಗಿ ಗುಂಡಕ್ಕೆ ತಿರುಗಿಸಿ ಗುಂಡಕ್ಕೆ ನೀಟಾಗಿ ರಪ್ ಹಾಕೋಬೇಕ್ರಿ. ನಾನು ಅಷ್ಟು ಕೂಡ ಮಾಡ್ಕೊಂಬಂದು ಆಮೇಲೆ ಅವನಷ್ಟು ಗುಂಜಿರ್ತಾವೆ ಏಕ ಮಾಡ್ಕೊಂಬಂದೆ. ಈಗ 4ನೇದು ಮಾಡಾಕತ್ತೀನಿ. ದಾರ ಕಟ್ಟಾಯಿತು. ಸಜ್ಜಿ ಕರಿ ರಪ್ ಹಾಕುವ ಹೊತ್ನ್ಯಾಗ ದಾರ ಸಜ್ಜಿ ಕಟ್ಟಾಗ್ತಾವೆ. ಇದೊಂದು ಕೂಡ ಹಂಗೆ ರಪ್ಪ ಗುಂಡಕ್ಕೆ ಹಾಕ್ಬೇಕ್ರಿ. ಎಷ್ಟು ಗುಂಡಕ್ಕೆ ನೀಟಾಗಿ ಹಾಕ್ತೀವಿ ನೋಡಿ. ಅಷ್ಟು ಕಾಜಿ ಮಾಡಿರ್ತೀವಲ್ಲ, ಕಾಜಿ ಪಟ್ಟಿ ನೀಟಾಗಿ ಬಂದಿರ್ತಾರೆ ಕಾಜುಗಳು. ಗುಂಡಿ ಹಾಕೊಳಕ ಮಾಡಿರ್ತೀವಲ್ಲ ಕಾಜುಗಳು. ಲಾಸ್ಟು ಇದೊಂದು ಕೂಡ ಹಂಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ ರೀ. ನಾವು ಇವಾಗ ರಪ್ ಹಾಕ್ಕೊಂಡಿವಿ, ಒಳಗೆ ಕಟ್ ಮಾಡಿ ಗುಂಡಿ ಹೋಗ್ಬೇಕಲ್ಲ, ಗುಂಡು ಮಾಡ್ಕೋಬೇಕಂದ್ರೆ ತೋರಿಸ್ಕೊಡ್ತೀನಿ ನೋಡ್ರಿ. ಇಲ್ಲೇ ಎಷ್ಟೋ ಮಂದಿ ಇದನ್ನು ಕಟ್ ಮಾಡಿ ಕೈಲೇನು ಮಾಡ್ತಾರೆ. ಆ ರೀತಿ ಮಾಡ್ಕೊತ ಕುಂತಂದ್ರೆ ಟೈಮ್ ಭಾಳ ಹೋಗುತ್ತೆ ರೀ. ಮೊದಲು ಕಟ್ ಮಾಡಬೇಕು, ಆಮೇಲೆ ಕೈಲೇ ಸುತ್ತ ಹೊಲಿಗೆ ಹಾಕೋಬೇಕು ರೀ. 2 ಥರದ ದಾರ ತೊಗೊಂಡು ಆ ರೀತಿ ಮಾಡೋಕ್ಕಿಂತ ಈ ರೀತಿ ಮಾಡಿಬಿಟ್ರೆ ಯಾವುದೂ ಕಷ್ಟ ಅನ್ಸಲ್ಲ ನೋಡಿ. ಮೊದಲ ದಾರ ನೀಟಾಗಿ ಗುಂಜೆಲ್ಲ ಕಟ್ ಮಾಡ್ಕೊಂಡು ಆಮೇಲೆ ಕತ್ರಿ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡ್ಬಿಟ್ರೆ ಕಾಜಿ ರೆಡಿ ಆಯ್ತು ನೋಡಿ. ಉಸು ಕಟ್ ಮಾಡ್ಕೊಂಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಈ ನೋಡಿ ಇಷ್ಟು ಕಟ್ ಮಾಡ್ಕೊಂಬಂದೆ ಗುಂಡಿ ಹಾಕೊಳಕ. ಪ್ರತಿಯೊಂದು ಕಾಜು ರೆಡಿ ಆದ ನೋಡಿ. ಎಷ್ಟು ಈಜಿ ಐತಲ್ರಿ. ಇದೊಂದು ಟಿಪ್ಸ್ ನಿಮಗೆ ಗೊತ್ತಿರ್ತೈತೆ ಅಂತ ತಿಳ್ಕೊಂಡಿನಿ. ಆಲ್ಮೋಸ್ಟ್ ನಮಗೆ ಗೊತ್ತಿರೋದನ್ನ ನಾನು ಹೇಳ್ಕೊಡ್ತೀನಿ ನೋಡಿ. ಇವಾಗ 2 ಸವ ಹುಡ್ಕೊಂಡು ಕಟಿಂಗ್ ಮಾಡಬೇಕು. ಯಾಕಂದ್ರೆ ಮುಂಚೆ ಇರ್ತಾವ್ರಿ, ನೋಡ್ಕೊಂಕೇರಿ ಮುಂಭಾಗ ತುದಿಗೆ ಕಟ್ ಮಾಡಿ ಗೋಟ್ ಹಚ್ಕೋಬೇಕು ನೋಡಿ. ನಾನು ಬ್ಯಾಕಿಂದ ಬ್ಲೌಸ್ ಗೋಟ್ ಹಚ್ಚೋ ತೋರಿಸ್ತೀನಿ ರೀ. ಮುಂದಿನ ಏನು ತೋರ್ಸಕ್ಕೆ ಹೋಗಲ್ಲ ರೀ. ವಿಡಿಯೋ ಹೆಲ್ತಿ ಆಗುತ್ತಂತ ನಾನು ತೋರಿಸಲ್ಲ ನೋಡಿ. ಇವಾಗ ಗೋಟ್ ನೆರಿಬಿನ್ ರೆಡಿ ಐತೆ. ಇದನ್ನು ಹಂಗೆ ಇಡ್ತೀನಿ. ಈಗ ಬ್ಯಾಕಿಂದ ಏನೈತೆ ಗೋಟ್ ಹಚ್ತೀನಿ ನೋಡಿ. ಹಂಗಂದ್ರೆ ಬ್ಯಾಕ್ ಹಚ್ಚಿಬಿಟ್ನಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಗೋಟ್ ಹಚ್ಕೋಬೇಕು, ಯಾವ ರೀತಿ ಇಲ್ಲ ಅಂತೇಳಿ. ಎಷ್ಟೋ ಜನಕ್ಕೆ ಗೋಟ್ ಹಚ್ಚೋದೊಂದು ದೊಡ್ಡ ಸರ್ಕಸ್ ಆಗಿಬಿಡುತ್ತೆ ರೀ. ಈಜಿ ಐತೆ ನೋಡಿ. ನಾವು ಎಷ್ಟು ಹೊಲಿತೀವಿ ಅದ್ರ ಮ್ಯಾಗ ಕೈ ಕುಂದಿರ್ತಾವ್ರಿ ನೋಡ್ರಿ. ಇಲ್ಲೇ ನಾ ಹೊಲಿಗೆ ಹಾಕೊಂಡು ಅರಿವಿ ಹಚ್ಕೋಬೇಕು ರೀ. ಮತ್ತು ಗೋಟ್ನ ಅರಿವಿ ಏನು ತೊಗೊಂಡಿರ್ತೀವಲ್ಲ, ಹೊಲ್ದಿಟ್ಟಿರ್ತೀವಲ್ಲ, ಫಸ್ಟಿಗೆ ಗೋಟ್ನ ಅರಿವಿ ಹೊಲ್ದಿಟ್ಬಿಟ್ರೆ ಈಜಿ ಆಗಿಬಿಡುತ್ತೆ ನಮ್ಗೆ. ಹಿಂದಗಡೆ ಯಾವುದು ಹೊಲ್ಕೊಂಡು ಹಾಕಿ ಸಣ್ಣ ಪುಟ್ಟ ಉಳಿದಿಲ್ಲ, ಹಂಗೆ ಸೀದಾ ಬಡ ತೊಗೊಂಡು ಜೇಂಟ್ ಮಾಡೋಕೆ ಬರ್ತದೆ. ಮತ್ತು ಇವಾಗ ಗೋಟ್ನ ಅರಿವಿ ತೊಗೊಂಡು ಹೊಲ್ಕೊಂಡು ಜೇಂಟ್ ಮಾಡ್ಬೇಕಂದ್ರೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಆ ಥರ ಮೊದಲು ತೋಳ ಅರಿವಿ ಗೋಟ್ನ ಅರಿವಿ ಎಲ್ಲ ನೀಟಿ ಮಾಡಿ ಇಟ್ಕೊಂಡು ಆಮೇಲೆ ಟಿಚ್ ಮಾಡೋಕೆ ಕುಂದಿರ್ತೀವಿ. ಒಂದ್ರ ಮ್ಯಾಗ ಟಿಚ್ ಮಾಡಿಬಿಟ್ನಂದ್ರೆ 20 ನಿಮಿಷಕ್ಕೆ ಒಂದು ಸಾದಾ ಬ್ಲೌಸ್ ಸ್ಟಿಚ್ ಆಗುತ್ತೆ ನೋಡಿ. ಇದೇ ಥರ ಟೈಲರಿಂಗ್ ವಿಡಿಯೋ ಹಾಕೋಕೆ ನಿಮ್ಮ ಒಂದು ಲೈಕು, ನಿಮ್ಮ ಶೇರ್, ಸಬ್ಸ್ಕ್ರೈಬರು ಬೇಕ್ರಿ. ಹಂಗಂದ್ರೆ ನಮಗೂ ಕೂಡ ನೀವು ಒಂದು ಲೈಕ್ ಕೊಟ್ರಿ ಅಂದ್ರೆ ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತೆ ನೋಡಿ. ಲೈಫ್ ಸ್ಟೈಲ್ಕಿಂತ ಟೈಲರಿಂಗ್ ಚಾನಲ್ ಚೆನ್ನಾಗಿ ಹೊಂಟವ್ರಿ ವಿಡಿಯೋಗಳು. ಇಲ್ಲಿಗೆ ಲಾಸ್ಟ್ ಅರಿವಿ ಸಾಕಾಯ್ತು ಕಟ್ ಮಾಡ್ಕೊಂಡು. ಇವಾಗ ಗೋಟ್ ಕಟ್ಟೋದನ್ನು ಹೇಗೆ ಕೊಡ್ತೀನಿ ನೋಡಿ. ಈ ನಾವೇನು ಹಚ್ಚಿರ್ತಿಲ್ಲ ಅರಿವಿ ಒಳಿಸಿ ಒಳಗೆ ಮಾಡ್ಕೋಬೇಕು. ಅರಿವಿ ಒಳಗೆ ಮಾಡ್ಕೊಂಡು ಒಳಗಿನ ಅರಿವಿ ಏನೈತೆ ಅದನ್ನು ಗುಂಡಕ್ಕೆ ಗೋಟ್ನ ಥರ ತೊಗೋಬೇಕು. ಈ ಥರ ಮಾಡ್ಕೊಂಡು ಹೊಲಿಗೆ ಹಾಕ್ಕೊಂಡು ನೋಡಿ. ನಾವೇನು ಒಳಸ್ತೀವಲ್ಲ ಗೋಟ್ ತೊಗೋತೀವಲ್ಲ ಅಲ್ಲೇ ಮೇನ್ ಇರೋದು ನೋಡಿ. ನಾವು ತುದಿಗೆ ಹೆಂಗೆ ತೊಗೊಂಡಿರ್ತೀವಿ ಅದೇ ಥರ ನೀಟಾಗಿ ಗೋಟ್ ಬರ್ತದೆ. ನಮ್ಮದು ಕೂಡ ಒಂದು ಕಡೆ ಸಣ್ಣ, ಒಂದು ಕಡೆ ಸ್ವಲ್ಪ ಆಗುತ್ತೆ ರೀ. ತೀರ ಸಣ್ಣ ದಪ್ಪ ಮಾಡಬಾರ್ದು ರೀ. ಯಾಕಂದ್ರೆ ಬ್ಲೌಸ್ಗಳು ನೀಟ್ ಕಾಣಲ್ಲ. ಸಣ್ಣ ಕಟ್ಟಬೇಕ್ರಿ. ತೀರ ದಪ್ಪ ಆದ್ರೂ ಚಂದ ಅನ್ಸಲ್ಲ ನೋಡಿ ಗೋಟ. ಬರೀ ಇದಿಷ್ಟು ಗೋಟ್ ಕಟ್ಕೋತೀನಿ. ಇವಾಗ ಎಲ್ಲ ರೆಡಿಮೇಡ್ ಗೋಟನ್ನು ಕಟ್ಟು ಬಂದಾವ್ರಿ. ಮತ್ತು ಥ್ರೆಡ್ ಪೈಪ್ ಅಂತಾರಲ್ಲ ಅದರೆಲ್ಲ ರೆಡಿಮೇಡ್ ರೀ. ಎಲ್ಲ ಗೋಟ್ ರೆಡಿ ಇರ್ತೈತಿ, ತಂದು ಹಚ್ಚಿಬಿಡೋದು ನೋಡಿ. ಆ ಥರನೂ ಹಚ್ಕೋಬೋದು. ಇವಕ್ಕೆ ನಾವು ಸಾದಾ ಪ್ಲೇನ್ ಬ್ಲೌಸ್ ಹೊಲಿತೀವಲ್ಲ ಇದೇ ಥರ ಗೋಟ್ ಹಚ್ಕೊಂಡ್ರೆ ಚೆನ್ನಾಗಿ ಕಾಣ್ತಾವ್ರೆ. ಅದೇ ಅರಿವಿ ಗೋಟ್ ಚಂದ ಕಾಣ್ತಾವೆ. ಇವು ಅಸ್ತ್ರ ಬ್ಲೌಸ್ ಅದರ ಥ್ರೆಡ್ ಪೈಪಿಂಗ್ ಮಾಡಿದ್ರು ನಡಿತೈತೆ ನೋಡಿ. ಇವಾಗ ಎಲ್ಲ ರೆಡಿ ಆಯಿತು. ನಾನು ಭುಜ ಕೂಡ ಜೋಡಿಸ್ಕೊಂಡೆ, ಬೆನ್ಪಟ್ಟಿ ಜೋಡಿಸ್ಕೊಂಡೆ. ನಿಮ್ಗೆ ಆಲ್ಮೋಸ್ಟ್ ಭುಜ 2 ಸವ ಬಂದು ಜೋಡಿಸ್ಕೊಂಡು ಗೊತ್ತೇ ಇರ್ತೈತಲ್ಲ, ಹೆಚ್ಚಿಗೆ ಹೇಳಕ್ಕೆ ಬರಲ್ಲ. ಭುಜ ಸೊಂಟ ಪಟ್ಟಿ ಏನೈತೆ ಮಾರ್ಕ್ ಮಾಡ್ಕೋಬೇಕು ರೀ. ಮಾರ್ಕ್ ಮಾಡ್ಕೊಂಡು ಜೇಂಟ್ ಮಾಡ್ಕೋಬೇಕು. ನಾ ಆಮೇಲೆ ತೋರಿಸ್ತೀನಿ ರೀ ಸೊಂಟ ಪಟ್ಟಿ ಯಾವ ಥರ ಮಡಚ್ಬೇಕು ಅನ್ನೋದು. ಬರೀ ಇವತ್ತು ತೋಳು ಎಷ್ಟೈತೆ ಅಂತ ನಾವು ಚಾಪಿಸಲ್ಲೇ ಮಾಡ್ಕೋಬೇಕು. ಆತಿ ಬ್ಲೌಸ್ ತೊಗೊಂಡು ಹಂಗಂದ್ರೆ ಕರೆಕ್ಟ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಹೊಲಿಗೆ ಹಾಕಿಬಿಟ್ಟು ಅಂದ್ರೆ ಆತಿ ಕರೆಕ್ಟ್ ಬಂದುಬಿಡ್ತದೆ. ತೋಳುಗಳು ಹೆಚ್ಚು ಆಗಲ್ಲ, ಕಮ್ಮಿ ಆಗಲ್ಲ. ಇಲ್ಲಿಕ್ಕಂದ್ರೆ ಏನಾಗ್ಬಿಡ್ತಾವ್ರಿ ಹಂಗೆ ಹಚ್ಕೊಂಡ್ಬಿಡ್ರಿ. ಎಚ್ಚರ ಆತಾವೆ, ಕಮ್ಮರ ಆತಾವೆ. ಇಲ್ಲಿ ಭುಜಕ್ಕೆ ನಡಬಾರ್ಕಿಟ್ಟು ನಾವು ತೋಳು ಹಚ್ಕೋಬೇಕು ನೋಡಿ. ತೋರಿಸಿದ್ನಲ್ಲ ಭುಜ ಅಲ್ಲಿಗಿಟ್ಟು ಹಚ್ಕೋಬೇಕು ರೀ. ದಂಡಿ ಅಂತ ಬರ್ತೀನಿ ಅಂದ್ರೆ ಅರಿಬಿ ಒಂದು ಕಡೆ ಒಂದು ಕಡೆ ಕಮ್ಮಕ್ಕೊಂತ ಬಿಡುತ್ತಾ. ಭುಜ ಕರೆಕ್ಟಾಗಿ ಬ್ಲೌಸು ಬರೋದಿಲ್ಲ ರೀ. ನಾವು ಹೇಳುವಂಥ ರೀತಿ ಒಳಗೆ ನೀವು ಬ್ಲೌಸ್ ಸ್ಟಿಚ್ ಮಾಡಿದ್ರಂದ್ರೆ ಖಂಡಿತ ಕಸ್ಟಮರು ನಿಮಗೆ ಇನ್ನೂ ಹೆಚ್ಚಿನ ಬ್ಲೌಸು ಕೊಡ್ತಾರೆ ನೋಡಿ ಹೊಲಿಲಾಕ. ಯಾರು ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಯಾವ ರೀತಿ ಹೊಲಿಯೋರು ಟಿಚಿಂಗ್ ಮಾಡೋರು ನೋಡ್ತಿರ್ತಾರೆ. ಇವ್ರ ಕಟಿಂಗು ಟಿಚಿಂಗ್ ಹೆಂಗೈತೆ, ನಮ್ಮ ಕಟಿಂಗು ಟಿಚಿಂಗ್ ಹೆಂಗೈತೆ ಅಂತ
ಎಲ್ಲ ಸಬ್ಸ್ಕ್ರೈಬರು ಇದು ಮಾಡ್ತಿರ್ತೀರಿ. ಅರಿಬಿ ಕಂಬಿತ್ತಂದ್ರೆ ಬಗಲಾಗ ಅರಿಬಿ ಯಾವ ರೀತಿ ಹಚ್ಕೋಬೇಕು ಅನ್ನೋದು ಇದೇ ವಿಡಿಯೋದಲ್ಲಿ ಟಿಪ್ಸ್ ಕೊಟ್ಟಿರ್ತೀನಿ. ನಂದು ಕೂಡ ಅರಿಬಿ ಕಂಬಿತ್ತು ನೋಡಿ, ಅಷ್ಟೇ ನಾನು ಬಿಟ್ಟು ಬಿಡ್ತೀನಿ ನೋಡಿ. ಇವಾಗ ಅಲ್ಲಿಗೆ ಏನು ಮಾಡ್ಕೊಂಡ್ಲ, ಆಮೇಲೆ ಅರಿಬಿ ಹೆಂಗೆ ಹಚ್ಚಿ ಅದನ್ನ ಯಾವ ರೀತಿ ಒಳಿಸಿ ತೊಗೋಬೇಕು ಅನ್ನೋದು ಆಮೇಲೆ ಟಿಪ್ಸ್ ಕೊಡ್ತೀನಿ. ಈ ಬಾರಿ ಹಿಂದಿಂದು ಹಿಂದಿಂದ ಹಚ್ಕೋಬೇಕಂದ್ರೆ ನಾವು ಒಳಿಸಿ ಹಾಕಿ ಹಚ್ಕೋಬೇಕು ನೋಡಿ. ಎಲ್ಲ ಸೀದಾ ಇಟ್ಟು ಹಚ್ಕೋತೀವಿ ಅಂದ್ರೆ ಕರೆಕ್ಟಾಗಿ ರೌಂಡ್ ಶೇಪ್ನಾಗ ಬರಲ್ಲ. ನಾವು ಇಂಬ್ರಿಕಿ ಮಾಡಿ ತೋಳು ಬುಡಕ್ಕೆ ಮ್ಯಾಗ ಇದ್ರ ತೋಳು ಹಚ್ಚೋತಿವಲ್ಲ, ಆ ಅರಿಬಿ ಇಟ್ಕೊಂಡ್ವಿ ಅಂದ್ರೆ ಖಂಡಿತ ಚೆಂದಾಗತ್ತೆ, ನೀಟಾಗುತ್ತೆ ನೋಡಿ. ತೀರಾ ತೋಳು ಹಚ್ಚು ಹೊತ್ನಾಗ ಜಗ್ಗಿ ಹಚ್ಚಬೇಡ್ರಿ, ಮುದ್ದೆ ಬರೋ ಚಾನ್ಸ್ ಮಾತ್ರ ಭಾಳ ಇರ್ತೈತೆ. ಅದು ಹೆಂಗೆ ಬರುತ್ತೆ ನೋಡಿ, ಅರಿಬಿ ಹಂಗೆ ಕೊಟ್ಕೋತ ಹೋಗ್ಬೇಕು ನಾವು. ಯಾವುದೇ ಬ್ಲೌಸ್ ಹೊಲಿಯಾಕತ್ಲಿ ಜಗ್ಗಿ ಹಚ್ಚೋದು ಮಾಡೋದು ಮಾತ್ರ ಮಾಡೋಕೆ ಹೋಗ್ಬೇಡ್ರಿ. ನಾ ಹೇಳುವಂಥ ಇದು, ನಾನು ಇದೇ ಥರ ಬ್ಲೌಸ್ ಸ್ಟಿಚ್ ಮಾಡೋದು ನೋಡಿ. ನಾನು ನಿಮಗೆ ಏನು ತೋರ್ಸಾಕತ್ನಲ್ಲ, ಈ ಸೈಡ್ ಮಾತ್ರ ಅರಿಬಿ ಕಂಬಿಡಲ್ರಿ, ಒಂದೇ ಸೈಡ್ ಕಂಬಿಡುತ್ತೆ ನೋಡಿ. ನಾವು ನಡ್ಬರ್ಕ್ ಮಾರ್ಕ್ ಮಾಡಿ ನಡ್ಬರ್ಕ್ ಇಟ್ಟು ಹಚ್ಚಿದ್ರು ಒಂದು ಸೈಡ್ ಅರಿಬಿ ಕಂಬಿತ್ತಂದ್ರೆ ನೋಡಿ ಹಿಂಗೆ ಆಗುತ್ತಾ. ಅದು ಇವಾಗ ಉಳಿದಿರೋ ಇನ್ನೊಂದು ಹೊಲಿಗೆ ಹಾಕ್ಕೊಂತೀರಿ. ಆಮೇಲೆ ಉಳಿದಿರೋ ಬಟ್ಟೆಯಾಗ ಹೆಂಗೆ ಜೇಂಟ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲೇನು ಉಳ್ದೈತೆ ನೋಡಿ, ಇಲ್ಲೇ ನಮ್ಮ ಕಮ್ಮಿ ಆತಲ್ಲ, ಇಲ್ಲಿಗೆ ಒಂದು ಸ್ವಲ್ಪ ಟ್ಯಾಪಿ ಹಚ್ಕೋಬೇಕ್ರಿ. ಸ್ವಲ್ಪ ಏಕಾರ ಹಚ್ಕೋಬೋದು. ಈ ಮೈಯಾಗ ಅರಿಬಿ ತೋಳಾಗ ಅರಿಬಿ ಜಾಸ್ತಿ ಆಗುತ್ತಂದ್ರೆ ಬರೀ ಬಗ್ಲಿನ ಪೂರ್ತಿಯಾಗ ಸ್ವಲ್ಪ ಐತಲ್ಲ, ಭಾಳ ಇತ್ತಂದ್ರೆ ಅರಿಬಿ ಹಚ್ಚಲೇಬೇಕ್ರಿ. ಬಗ್ಲಿನ ಪೂರ್ತಿಯಾಗ ಹಚ್ಚಿರ ಬ್ಲೌಸ್ ಕೆಡುವಂಥ ಸಾಧ್ಯತೆ ಇರ್ತಾವೆ. ಇದು ಸ್ವಲ್ಪ ನಮ್ಮ ದಂಡಿಗೆ ಒಂದು ಸ್ವಲ್ಪ ಮೂಲಿ ಮ್ಯಾಗ ಐತಲ್ಲ, ಅದಕ್ಕೆ ಮೂಲಿ ಮ್ಯಾಗ ಅರಿಬಿ ಕಟ್ ಮಾಡ್ಕೊಂಡು ಸ್ವಲ್ಪ ಮೂಲಿ ಮ್ಯಾಗ ಹಚ್ಚಾಕತ್ತೀನಿ. ನಿಮಗೆ ಭಾಳ ಇತ್ತಂದ್ರೆ ಅರಿಬಿ ತೊಗೊಂಡು ಕಟ್ ಮಾಡಿ ಹೊಲಿರಿ ನೋಡಿರಿ. ಇಲ್ಲೇ ಇದಿಷ್ಟು ಮೂಲಿ ಮ್ಯಾಗ ಅರಿಬಿ ಹಚ್ಕೊಂಡಿದ್ದಾನೆ, ಅದನ್ನು ಹೊಲ್ಕೊಂಬಿಡೋನು. ಹಂಗಂದ್ರೆ ಹೊಲ್ಕೊಂಬಿಟ್ಟು ಅಂದ್ರೆ ಅದು ಕ್ಲಿಯರ್ ಆಗಿಬಿಡುತ್ತೆ ನೋಡಿ. ಒಂದೊಂದು ಸಪ್ಪೆ ಅರಿಬಿ ಕಂಬ್ ಬರ್ತಾವೆ. ಇದು ಈ ಥರ ಟಿಪ್ಸ್ ಫಾಲೋ ಮಾಡಿರಿ. ಅರಿಬಿ ಕಂಬ್ ಬಂದು ಅಂಥೇಳಿ ಅಲ್ಲಿಗೆ ಕಟ್ ಮಾಡಿ ಹೊಲಿಗೆ ಹಾಕ್ಬಿಡ್ಬೇಡ್ರಿ, ಯಾಕಂದ್ರೆ ಬಗಲಾಗ ಬಿಗಿ ಅಂತ ಚಾನ್ಸ್ ಭಾಳ ಇರುತ್ತೆ ನೋಡಿ. ಆ ಥರ ನಾವು ಅಲ್ಲೇ ಬಿಟ್ಟು ಕೇರಿ ಕಟ್ಟಿಂಗ್ ಮಾಡ್ಕೊಂಡ್ರೆ ಬಿಗಿಯೋಂಥ ಚಾನ್ಸ್ ಇರ್ತೈತೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಇವಾಗ ಮ್ಯಾಗ ಒಂದು ಹೊಲಿಗೆ ಹಾಕ್ಕೊಂಬಿಡೋಣ್ರಿ, ಯಾಕಂದ್ರೆ ನೀಟಾಗಿ ಬರ್ತೈತೆ, ಹುಚ್ಚುದಿಲ್ರಿ. ಬಗಲಾಗ ಒಂದು ಸ್ವಲ್ಪ ದಪ್ಪಿದ್ರಂದ್ರೆ ಹುಚ್ಚುವಂಥ ಸಾಧ್ಯತೆ ಇರ್ತೈತೆ. ಇದೇನು ಹೊಲಿಗೆ ಎಷ್ಟರ ಅರಿಬ್ಯಾಗ ಹೋಗ್ಬಿಡುತ್ತೆ ನೋಡಿ. ಇದೇನು ಬರೋದಿಲ್ಲ, ಅವ್ರಿಗೆ ಕಾಣಲ್ಲ ನೋಡಿ. ಕಾಣಂಗಿತ್ತಂದ್ರೂ ಹೊಲಿಗೆ ಹಾಕ್ಕೊಂಡು ಹಂಗೆ ಮಾಡ್ಕೊಂಬಿಡ್ರಿ. ನಿಮ್ಗೆ ಹೆಂಗೆ ಅನುಕೂಲ ತಕ್ಕಂಗಿರುತ್ತೆ ಹಂಗೆ ಮಾಡ್ಕೊರಿ. ಇವಾಗ ನೋಡಿ, ಇದು ಎಷ್ಟರ ಅರಿಬಿ ಭಾಳ ಇನ್ನೊಂದು ಕಡೆ ಹಚ್ಕೊಳ್ಳಿಲ್ಲ, ಭಾಳ ಅರಿಬಿಳಿಲ್ಲ, ಹಚ್ಕೊಳ್ಳಿಲ್ಲ. ಈ ಕ್ರಾಸಿ ಮ್ಯಾಗ ಬಂತು ನೋಡಿ. ಇವಾಗ ಹೊಲಿಗೆ ಮಾರ್ಕ್ ಹಾಕ್ಕೊಂಡ್ರಿ. ಬೆಂಡ್ಪಟ್ಟಿಗೆ ಅಡ್ಡು ಹಿಂಗೆ ಮಾರ್ಕ್ ಹಾಕ್ಕೊಂಡು ಬೆಂಡ್ಪಟ್ಟಿ ಮಡಚಬೇಕು ನೋಡಿ. ನಾನು ಮಾರ್ಕ್ ಹಾಕ್ಕೊಂಡು ಬೆಂಡ್ಪಟ್ಟಿ ಮಡಚಿದ್ನಲ್ಲ, ಇವಾಗ ತೋಳಿಗೂ ಮಾರ್ಕ್ ಹಾಕ್ಕೋತೀನಿ ರೀ. ಕಿಚ್ಚಿಕ್ಕೊಂದು ಹೊಲಿಗೆ ಹಾಕ್ಕೊಂಡು ಬಂದು ತೋಳಿಗೆ ಮೈಯಾಗ ಮಾರ್ಕ್ ಮಾಡ್ಕೊಂಡೀನಿ ರೀ. ಮೈಯಾಗ ಎಷ್ಟು ಬೇಕಂತೇಳಿ ಹೊಲಿಗೆ ಹಾಕೋದು ಈಜಿ ಆಗುತ್ತೆ ನೋಡಿ. ಹಿಂಗೆ ಎರಡು ಕಡೆ ಮಾರ್ಕ್ ಮಾಡ್ಕೊಂಡ್ರೆ ಮೊದಲು ಅವ್ರದ್ದು ಅಳತಿ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೊಲಿಗೆ ಹಾಕ್ಕೊಂಬಿಡ್ಬೇಕು ರೀ. ಒಂದು ಹೊಲಿಗೆ ಹಾಕ್ಕೊಂಡು ಆಮೇಲೆ 3 ಹೊಲಿಗೆ ಹಾಕ್ಬಿಟ್ಟು ಅಂದ್ರೆ ನಮ್ಮದು ಬ್ಲೌಸ್ ಫಿನಿಶಿಂಗು ಮುಗಿತೈತೆ ನೋಡಿ. ನೋಡಿರಿ ಇಲ್ಲೇ ನಾನು ಅದು ಏನು ಒಂದು ಹೊಲಿಗೆ ಹಾಕ್ತೀವಲ್ರಿ, ಕರೆಕ್ಟಾಗಿ ಮುದ್ದೆ ಬರ್ಲಾರಂಗೆ ಹಾಕಿಬಿಟ್ಟು ಅಂದ್ರೆ ಆ ಕಡೆ ಮತ್ತಿನ್ನು ಲಾಸ್ಟ್ ಸೈಡ್ 2 ಇಂಚ್ ಎಷ್ಟು ಅರಿಬಿ ಏನು ಬಿಟ್ಟಿರುತ್ತೆ 2 ಇಂಚ್ ನೋಡ್ಕೊಂಡು ಮೆಜರ್ಮೆಂಟಿ ಮ್ಯಾಗ ಹಾಕೋಬೋದು. ಇಲ್ಲ ಅವ್ರು ಅದೇ ಬ್ಲೌಸ್ ಪ್ರಕಾರ ಹಾಕಿಬಿಟ್ಟು ಅಂದ್ರೆ ಯಾವುದು ಲೂಸ್ ಅಂತೂ ಬರಲ್ಲ, ಫಿಟ್ ಅಂತೂ ಬರಲ್ಲ ನೋಡಿ. ಅದೇ ಬ್ಲೌಸ ಇರ್ತಲ್ರಿ ಕನ್ನಡಿ ಮುಂದೆ ನಿಂತು ನಾವು ಹೆಂಗೆ ನಮಗೆ ಹೆಂಗೆ ಕಾಣುತ್ತಾ ಹಂಗೆ ನಾವು ಅವ್ರು ಅದೇ ಬ್ಲೌಸ್ ತೊಗೊಂಡು ಕೇರಿ ಮಾರ್ಕ್ ಹಾಕಿಬಿಟ್ಟು ಅಂದ್ರೆ ಯಾವುದು ಲೂಜು ಬರಲ್ಲ, ಫಿಟ್ಟು ಬರಲ್ಲ. ಇನ್ನು ಆ ಕಡೆ ಎಕ್ಸ್ಟ್ರಾ ಅರಿಬಿ ಏನಿರ್ತೈತಲ್ಲ ನಾವು 3 ಹೊಲಿಗೆ ಹಾಕ್ಕೊಂಡು ಒಂದಿಷ್ಟು ಅರಿಬಿ ಭಾಳ ಅನಿಸ್ತಂದ್ರೆ ಕಟಿಂಗ್ ಮಾಡ್ಕೊರಿ. ಮಿಷನ್ನ ಎಷ್ಟು ನೀಟಾಗಿ ತೊಗೊಂಡು ಹೊಲಿಗೆ ಹಾಕ್ಬೇಕು ನೋಡಿ. ಇಲ್ಲಿಕಂದ್ರೆ ಅರಿಬಿ ಒಳಗೆ ಸಿಗಿಸೋದು ಮುದ್ದೆ ಮಾಡೋದು ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ. ಅರಿಬಿ ಕಟ್ ಮಾಡೋಕೆ ಕತ್ರಿ ತೊಗೋತೀನಿ. ಇಲ್ಲಿಕಂದ್ರೆ ನಾನು ದಾರ ಕಟ್ ಮಾಡೋಕೆ ನೋಡ್ರಲ್ಲ ಸಣ್ಣದೊಂದು ಕತ್ರಿ ಅಂತ ಐತೆ, ಅದನ್ನು ತೊಗೋತೀನಿ ನೋಡಿ. ಇವಾಗ ಎಕ್ಸ್ಟ್ರಾ ಅರಿಬಿಯನ್ನು ಕಟ್ ಮಾಡ್ಕೊರಿ. ಸುಮ್ಮನೆ ಪೂರ್ತಿ ಅರಿಬಿ ಅಂದ್ರೆ ಬಗಲಾಗ ಅರಿಬಿ ಜಾಸ್ತಿ ಆದ್ರೂ ಬ್ಲೌಸ್ ನೀಟ್ ಕುಂದ್ರಲ್ಲ. ಇಷ್ಟಾದ್ರೆ ಸಾಕ್ರಿ. ಮೈಯಾಗ 2 ಇಂಚ್ ಅರಿಬಿ ಇರ್ತಲ್ಲ, ನಾವು ಹೆಚ್ಚು ಕಮ್ಮಿ 2.5 ಇಂಚ್ ಇಟ್ಕೊಂಡ್ರೆ ಅಷ್ಟು ಹೆಚ್ಚಿಗೆ ಬರುತ್ತೆ. ನಾ ಹೆಚ್ಚಿಗೆ ಇಟ್ಕೊಂಡಿದ್ದೆ 1/2 ಇಂಚು, ಅದು ಹೆಚ್ಚಿಗೆ ಬಂತು. ಇವಾಗ ನೋಡ್ತಿರ್ಬೇಕು ಎಲ್ಲ ರೆಡಿ ಆಯಿತು. ಇದೇ ರೀತಿ ಬ್ಲೌಸ್ ಕಟಿಂಗು ಟಿಚಿಂಗು ವಿಡಿಯೋ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಯಾವ ಥರ ಇಲ್ಲ ಅಂತ ತಿಳಿಸಿದ್ರಂದ್ರೆ ಆ ಥರ ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿ ನೋಡಿ. ಈ ನಾವು ಹೊಲಿಯುವಂಥ ಟೀಚಿಂಗ್ ಮೆಥಡು ಇಷ್ಟ ಆಯ್ತಂದ್ರೆ ಕಮೆಂಟ್ ಮಾಡಿ ನೋಡಿ. ನಾನು ಇದಕ್ಕೂ ಅದೇ ಥರನ ಹೊಲಿಗೆ ಹಾಕ್ಕೊಳಕತ್ತಿದ್ದು ಈಜಿ ಐತ್ರಿ. ಮೈಯಾಗ ಫಿಟ್ಟಿಂಗ್ ಮಾಡೋಕೆ ಎಷ್ಟೋ ಮಂದಿ ಎಷ್ಟು ಸರ್ಕಸ್ ಪಡ್ತಿರ್ತೀರಿ, ಏನು ಸರ್ಕಸ್ ಬೇಡ ನೋಡಿ. ಈ ಥರ ಫಿಟ್ಟಿಂಗ್ ಮಾಡ್ಕೊಂಬಿಟ್ಟು ಡಾಚ್ ಹಿಡಿದುಬಿಟ್ಟೆ ಫೈನಲ್ ಆಗಿ ನೋಡಿ. ಅವ್ರ ಅತ್ತೆ ಬ್ಲೌಸಿಗೆ ಅದಕ್ಕೆ ಕರೆಕ್ಟಾಗೈತೆ ನೋಡಿ. ಏನು ಹೆಚ್ಚಿಲ್ಲ ಕಮ್ಮಿಲ್ಲ. ಅವ್ರ ಅತ್ತೆ ಬ್ಲೌಜಿಗೆ ಕರೆಕ್ಟಾಗಿತ್ತ ಮುಗಿದಾಗ ಹೋತ್ರಿ. ಅವರೇ ಕೊಟ್ಟಿರೋಂಥ ಅಳತೆ ಬ್ಲೌಸ್ ಅದು ಉಟ್ಕೊಂಡ್ರಂದ್ರೆ ಅವ್ರಿಗೆ ಕರೆಕ್ಟ್ ಆಗುತ್ತೆ ನೋಡಿ. ಎಲ್ಲಿ ಡಿಸ್ಟರ್ಬ್ ಬರಲ್ಲ,
ನೋಡ್ತಿರ್ಬೇಕು ಬ್ಲೌಸು ಫೈನಲ್ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಸಾದಾ ಬ್ಲೌಸ್ ಹೊಲಿಯೋದು ಎಷ್ಟು ಈಜಿ ಮೆಥಡ್ನಾಗ ಹೇಳ್ಕೊಟ್ಟಿನಿ. ಇದು ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಫೈನಲ್ ಆಗಿ ಒಂದು ಬ್ಲೌಸು 20 ನಿಮಿಷದಲ್ಲಿ ಬ್ಲೌಸ್ ರೆಡಿ ಆಯಿತು.